ಗೋಲ್ಡ್ ಕೊಳ್ಳಗಳದ್ದು ಹೊಲದಲ್ಲಿ ಕಳೆದೋಗಿದ್ರೆ ನಾನು ಅಮ್ಮವ್ರ ಹೆಸರು ಹೇಳಿದೆ ಅಷ್ಟೇ. ಹೆಸರು ಕಳೆದೋಗಿದ್ರೆ ತುಂಬಾ ಸತಿ ಹುಡುಕ್ತೆ. ರಾತ್ರಿ ಒಂದು 8 ಗಂಟೆ ಹಿಂಗೆ ಕಳೆದೋಗಿರೋದು 12 ಗಂಟೆವರೆಗೂ ಹುಡುಕ್ತೆ ಕಾರಲ್ಲಿ. ಹುಡುಕ್ತಾಗ ಎಷ್ಟೊತ್ತಾದ್ರೂ ಸಿಗ್ಲೇ ಇಲ್ಲ. ಆಮೇಲಿಂದ ಜಸ್ಟ್ ಅಲ್ಲಿ ಅಮ್ಮವ್ರ ಮುಂದೆ ಒಂದು ಕಾರ್ ಮುಂದೆ ಒಂದು ಸ್ಟಿಕ್ಕರ್ ಹಾಕ್ತಿದ್ದೀನಿ. ನಾನು ಮುಂಚೆಯಿಂದನೂ ಇದಕ್ಕೆ ನಡ್ಕೊಂತಾ ಇದ್ದೀನಿ. ಆ ಸ್ಟಿಕ್ಕರ್ನ ಹಿಡ್ಕೊಂಡು ಸುಮ್ಮನೆ ಒಂದು ಸತಿ ಹಿಂಗೆ ಅಂದ್ಕೊಂಡೆ ಅಷ್ಟೇ. ಇದು ಸಿಕ್ಕಿದ್ರೆ ಡಾಲರ್ ನೆಂದಿ ಅಮೌಂಟ್. ಡಾಲರು ಫಸ್ಟ್ ಇದಾಗಿತ್ತು, ಡಾಲರ್ ಸಿಕ್ಕಿತ್ತು. ಡಾಲರ್ ಸಿಕ್ಕಿರೋ ಜಾಗದಲ್ಲಿ ಹುಡುಕ್ತಾ ಇದ್ದೆ, ಡಾಲರ್ ಬೇರೆ ಕಡೆ ಸಿಕ್ಕಿತ್ತು. ಬಟ್ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ಬಿಟ್ಟು ನಾನು ಹುಡುಕಿದ್ರೆ ಅಲ್ಲಿ ದಸರಾ ಟೈಮಲ್ಲಿ ಆಕ್ಚುಲಿ ಅದು ಗೋಲ್ಡ್ ಕಲರ್ ಇರುತ್ತಲ್ವಾ ಮಿಂಚೆ ಎಲ್ಲನ, ಅದು ಅಂದ್ಕೊಂಡು ತಗೊಂಡೆ. ಮಣ್ಣಲ್ಲಿ ಬಾಸ್ಕೊಂಡ್ರೆ ಅದು ಗೋಲ್ಡ್, ಇದು ತಣಿಮಿಣಿ. ಬಟ್ ಇನ್ನು ಸ್ವಲ್ಪ ಬಿಟ್ಟು ಅಮ್ಮನ ನೆನೆಸ್ಕೊಂಡು ಡಾಲರ್ ಇದು ಸಿಕ್ಕೈತಲ್ಲಮ್ಮ, ಇದು ನಿನಗೆ ಒಪ್ಪಿಸ್ತೀನಿ ಅಂತ ಅಂದ್ಕೊಂಡು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಅನ್ಕೊಂತಿದ್ದಂಗೆ ಹುಡುಗನ ಕೈಲಿ ಸಿಕ್ಬಿಡ್ತು ಡಾಲರ್. ಬರಮ್ಮ ಇವನ್ ಕೈಲಿ ಅಮ್ಮ ಸಿಕ್ತು ಅಂದ್ಬಿಟ್ಟ ನನ್ನ ಅಳಿಯ. ಅದು ಸಿಕ್ತಿದ್ದಂಗೆ ಬೆಳಗ್ಗೆನೆ ಬಂದ್ಬಿಟ್ಟು ಅಮ್ಮನ ಕೈಲಿ ಉಂಡಿನಲ್ಲಿ ಡಾಲರ್ ಹಾಕ್ತಾರೆ. ಯಾವ ತಮ್ಮ ನಮ್ದು ಶಿರಾ ಯಾವ್ದು ಒಂದ್ಸರಿ ಬಹಳ ಖುಷಿಯಾದ ಸಂಗತಿ ಹೆಂಗ್ ಗೊತ್ತಾ, ನಂಬಿಕೆ ನಂಬಿಕೆ. ಒಂದ್ 3 ಸೀರೆ ಕೊಡಪ್ಪಲೆ ಇಸ್ಕೊಳ್ಳಿ ಅಂತ ತಂಗಿ. ಯಾರ ರಸ್ತೆ ಗಿಸ್ತೆ ಕಳ್ಕೊಂಡ್ರೆ ಬಡಪಾಯಿಗಳು ಕಳ್ಕೊಂಡ್ರೆ ವರ್ಷ ಮಕ್ಕಳೇ ಇತ್ತಿಲ್ಲ. ಈ ತಾಯಿ ಯಾರು ಬಂದು ಇವರಿಗೆ ಇವರಿಬ್ರಿಗೂ ಅವಕ್ಕೆ ಬಂದು ಬೇಡ್ಕೊಂಡೆ. ಒಂದು ಪಾಪು ಆದ್ರೆ ಬಂದು ನಿನ್ಗೊಂದು ಚೀಲ ಅಕ್ಕಿ ಕೊಟ್ಟು ನಾನು ಬೇಡ್ಕೋತೀನಿ ಕಣವ, ಒಂದು ಸಂತಾನ ಬಗ್ಗೆ ಕೊಡವ ಅಂತವ. ಅವಾಗ ಇವರಿಗೆ ಮಗು ದೊರಕ್ತು. ಇವಾಗ ಆರ್ಕೆ ಸಕ್ಸನೆ. ಆಮೇಲೆ ಚಿಕ್ಕ ಮಗ ಇವನ್ಗೆ ಹೆಣ್ಣು ಬೆರ್ಕಿತ್ತಲ್ಲ, ಬಂದು ಇಲ್ಲಿ ಕೇಳ್ಕೊಂಡೆ. ನನ್ನ ಮನ್ಸಲ್ಲೇ ನಾನು ಕೂತ್ಕೊಂಡು ಇಲ್ಲಿ ಬೇಡ್ಕೊಂಡೆ, ಹಿಂಗೆ ನನ್ಗೊಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಬತ್ತೀನಿ ಕಣವ, ಇಬ್ಬರು ಜೊತೆ ಕರ್ಕೊಂಡು ಅಂತವ. ಅವಾಗ ಒಂದು ಅವಳು ಸಿಕ್ಕಿದ್ಲು ಚಿಕ್ಕ. ಯಾವ ಕೈ ನಮ್ದು ಹಾಸನ. ಒಂದ್ಸರಿ ಅಕ್ಕಂಗೆ ದಯವಿಟ್ಟು ನಿಮ್ ಕೈ ಇದ್ರೆ ಯಾಕಂದ್ರೆ ಇದು ಅಕ್ಕ ಹೇಳಿದ್ದು ದೊಡ್ಡ ಸ್ಕಲ್ಲ. ನಂಬಿರೋ ದೇವರು ಅಂತ ಅವ್ನ ತಮ್ಮ ಹೇಳಿದ್ದು, ನಂಬಿರೋ ದೇವರು ಅಂತ. ತಮ್ಮ ನೀನೇ ಎಷ್ಟು ಆಶ್ಚರ್ಯ ಪಡ್ತೀಯೋ ನಾನು ಆಶ್ಚರ್ಯ ಪಡ್ತೀನಿ ಹೆಂಗೆ ಅಂತ ಹೇಳ ಬರ್ತಾರೆ. ಈ ತರ ಫ್ರೀಯಾಗಿ ಸಿಕ್ಕಿರೋದು ಬೇರೆ ಬೇರೆ ಕೆಲಸ ಎಲ್ಲ ನಡೆದಿದ್ದಾವ. ನಾನು 4 ಊಟ ಹೋಯ್ತು ನಾನು, ಈಗ ಬಂದೆ. ಇಲ್ಲಿ ನಂಗೆ ಆಶ್ಚರ್ಯ, ರಾತ್ರಿ ಊಟ ಮಾಡಕ್ ಹೋಗಿರ್ತೀನಿ, ಯಾರೋ ಬರ್ತಾರೆ ಹಿಂಗೆ ನನ್ನ ತಮ್ಮನಂತಾರೋ ನಮ್ಮ ಮನೆಂತಾರೋ, ಅಣ್ಣ ನಂಗೆ ಬದಿಸಿರ, ನಂಗೆ ಕಾಲು ಬಂದಿತಿ, ನಂಗೆ ಕೈ ಬಂದಿತಿ, ಏನೋ ಒಂದು ಕೆಲಸ ನಡೀತು, ಅದಕ್ಕೆ ನಾನು ನಮ್ಮ ಮನೆಯವರು ಇಬ್ರು ಬಂದಿದ್ದೀವಿ ಸರ್. ಹೌದಾ? ಇನ್ನು ಅನ್ಕೊಂಡೆ ನಮ್ಮ ನಿಮ್ಮ ಮನೆಯವ್ರು ಯಾರಪ್ಪ ಆಯ್ ಮಗಳ ಇಲ್ಬಾ ಅಪ್ಪ ಅನ್ಕೊಂತೀರ ನಂಗಂತೆ. ನೀನೇನು ನನ್ನ ಬೆಳಗಿದ್ರೆ ಹೆಂಗಾರಪ್ಪ ಹುಡ್ಕ ಮಗಳ ಹಬ್ಬ ಒಂದು ಮೀಸು ಹುಡ್ಕೋ. ಮಡ್ಲಕ್ಕಿ ಕೂಡ ಮಡ್ಲಕ್ಕಿ ಒಂಚೂರು ಹೊಸ ಹುಡುಗಿ ಅಕ್ಕ ತಗ ನಿಂದು ದೇವ್ರನ್ನ ಚೆನ್ನಾಗಿ ನಂಬಿದ್ಯಾ ಅಂತ ಮಗ. ಇದು ನೀನು ಹುಡ್ಕೋ ಹಬ್ಬ ನಿಮಿಷ ಹಿಂಗೆ ಇಟ್ಕೊಂಡಿದ್ದೀನ. ಒಂಚೂರು ಬೆಲ್ಲ ಇದು ಪ್ರತಿ ತಿಂಗಳು ಕೊಡ್ತಾ ಇದ್ದಾನೆ ಸರ್. ಪ್ರತಿ ತಿಂಗಳು ಇದಕ್ಕೆ ನಂಬಿ ತಿಂಗಳ ಇಷ್ಟು ಅಂತಾನೆ ಅವನು ಇದನ್ನು ಮಾಡಿಸ್ತಾ ಇದ್ದಾನೆ. ನಿನ್ ಫ್ರೆಂಡ್ ರಂಗ ಬರ್ತಾರೆ ಸ್ವಾಮಿ, ಅವರು ತುಂಬಾ ಸತಿ ಬರ್ತಾ ಇದ್ದಾರೆ. ನಿನ್ ಫ್ರೆಂಡ್ ನಾನು ಕೇಳಿದೆ ಆಯ್ತಾ. ಮತ್ತೆ ಭಾಳ ನೀ ಬಳೆ ನಿಲ್ಕಂದ ಇದಕ್ಕಂದ ಇನ್ನೊಂದು ಬಳೆ ನಿಲ್ದನ ಇದ್ರಲ್ಲಿ ಅಂತೀನಿ ಮಗಳೇ. ಮನೆಗೋ ಬೈಕೆ ಬಿಡಿ ಹೌದಾ? ಭಾಳ ಸಂತೋಷ. ನೀವಿಬ್ರು ಅಣ್ಣ ತಮ್ಮಗಳಪ್ಪ. ಏನು ಮಾಡ್ತೀರಿ ಕೆಲಸ? ನಾನು ಎಕ್ಸ್ರೇ ಟೆಕ್ನಿಷಿಯನ್. ನೀನು ಪುಟ ಮನೇಲಿ ಇಬ್ಬರು ಅಣ್ಣ ತಮ್ಮಗಳು. ನಿಮ್ಮ ಮನಸ್ಸು ಚೇಂಜ್ ಮಾಡ್ಕೋಬಾರ್ದು, ಮನೆ ಚೇಂಜ್ ಮಾಡ್ಕೊಳ್ಳಿ. ಪರವಾಗಿಲ್ಲ ನಡೀತೀವಿ ನೋಡಿ, 10 ನಿಮಿಷ ನಾವು ಗೊತ್ತಾಗ್ತದ. ಮನೇಲಿ ಮನಸ್ಸು ಚೇಂಜ್ ಮಾಡ್ಕೊಬಿಡಿ. ಭಾಳ ಚೆನ್ನಾಗಿದ್ದೀರಾ ನೀವಿಬ್ರು ಹೊಂದ್ಕೋಗಿ. ಗೊತ್ತಾಗತ್ತ ಮಕ್ಕಳ? ಗುದ್ದಾಡಿ ಪರವಾಗಿಲ್ಲ, ಸಾಯಂಕಾಲ ಹೊಂದ್ಕೊಳ್ಳಿ ಅಂತ. ಮನೆ ಹಾಲಲ್ಲಿ ಒಂದೇ ಒಂದು ಮಾತು ಕೇಳೋಕ್ಕೆ